ಗದಗ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದ ತತ್ತರಿಸಿದ ಮೆಣಸಿನಕಾಯಿ ಬೆಳೆಗಾರರಿಗೆ ಈಗ ವಿಮೆ ಕಂಪನಿಯ ಕಾಟ ಶುರುವಾಗಿದೆ. 2025ರ ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಷ್ಟ ಅನುಭವಿಸಿದ ಸುಮಾರು 38,000 ರೈತರು ಮಧ್ಯಂತರ ಪರಿಹಾರಕ್ಕಾಗಿ ಅರ್ಜಿ ಸಲ್ಲಿಸಿದ್ದರು. ಆದರೆ ಕೇವಲ 14,994 ರೈತರಿಗೆ ಮಾತ್ರ ಪರಿಹಾರ ಘೋಷಿಸಿರುವ ಕಂಪನಿ ಓರಿಯಂಟಲ್ ಇನ್ಶೂರೆನ್ಸ್ ಕಂಪನಿ ಉಳಿದ 23,000ಕ್ಕೂ ಹೆಚ್ಚು ರೈತರಿಗೆ ತಾಂತ್ರಿಕ ಸಮಸ್ಯೆ ಹಾಗೂ ಡಾಟಾ ಮಿಸ್ಮ್ಯಾಚ್ ಎಂಬ ನೆಪ ಹೇಳಿ ಕೈಕೊಟ್ಟಿದೆ. ಸರಿಯಾಗಿ ಸರ್ವೆ ಮಾಡದೆ ರೈತರನ್ನ ಅಲೆದಾಡಿಸುತ್ತಿರುವ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ವಿಮೆ ಕಂಪನಿಯ ಧೋರಣೆಗೆ ರೈತ ಮುಖಂಡ ಯಲ್ಲಪ್ಪ ಗೌಡರ್ ಕರಮಡ್ಡಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ವಾರದೊಳಗೆ ಈ ತಾರತಮ್ಯ ಸರಿಪಡಿಸಿ ಎಲ್ಲರಿಗೂ ಸಮನಾಗಿ ಪರಿಹಾರ ನೀಡದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ರೈತರು ಬೆವರು ಸುರಿಸಿ ಬೆಳೆದ ಬೆಳೆ ಮಣ್ಣು ಪಾಲಾದಾಗ ಕೈ ಹಿಡಿಯಬೇಕಾದ ವಿಮೆ ಕಂಪನಿಗಳು ತಾಂತ್ರಿಕ ನೆಪಗಳ ಹಿಂದೆ ಅಡಗುತ್ತಿರುವುದು ದುರದೃಷ್ಟಕರವಾಗಿದೆ. ಸರ್ಕಾರ ಕೂಡಲೇ ಮಧ್ಯ ಪ್ರವೇಶಿಸಿ ಅನ್ನದಾತನಿಗೆ ನ್ಯಾಯ ಒದಗಿಸಬೇಕಿದೆ. ಒಂದು ತಿಂಗಳ ರೈತರ ಯಾಪನ್ನು ಬಂದಿಟ್ಟಿದ್ರು. ಆ ಬಂದಿಟ್ಟಲ್ಲೇ ರೈತರು ಮಾಡ್ರಿ ನೀವೇ ಮಾಡ್ತೀರಿ ನಿಮ್ಗೆಲ್ಲ ಅನುಕೂಲ ಐತೆ ಅಂತ ಹೇಳ್ತಾರ. ಅದನ್ನ ಯಾಕೆ ಬಂದಿಟ್ರು? ಆ ಬಂದಿಟ್ಟಿದ್ದು ಅವ್ರದ ಅದನ್ನ ದುರುಪಯೋಗ ಮಾಡ್ಕೊಂಡಾರ. ಏನೇ ಬರಲಿ ಏನೇ ಬರಲಿ ಏನೇ ಬರಲಿ